ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ, ಕ್ರೀಡಾ, ಯುವ ರೆಡ್ ಕ್ರಾಸ್, ಸ್ಕೌಟ್ ಅಂಡ್ ಗೈಡ್ಸ್ ಹಾಗೂ ಎನ್ಎಸ್ಎಸ್ ಘಟಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು. ಪಟ್ಟಣದ ಬಿಎಸ್ ಸಿಂಹಾಸನದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಆವರಣದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಸ್ಥಳೀಯ ಶಾಸಕ ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಜಿಎಸ್ ಪಾಟೀಲ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾಂಸ್ಕೃತಿಕ ಹಾಗೂ ವಿವಿಧ ಕ್ರೀಡೆಯಲ್ಲಿ ವಿಜೇತರಿಗೆ ಪ್ರಶಸ್ತಿ ಪತ್ರ ಹಾಗೂ ಸೂಕ್ತ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಶಾಸಕರನ್ನು ಹಾಗೂ ಅತಿಥಿಗಳನ್ನು ಪರೇಡ್ ಮೂಲಕ ಶಿಸ್ತಿನಿಂದ ಬರಮಾಡಿಕೊಂಡರು. ಈ ವೇಳೆ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ, ಈ ಕಾಲೇಜ್ ಆಟ ಪಾಠದಲ್ಲೂ ಸೈ ಎನಿಸಿಕೊಳ್ಳುತ್ತಿರುವುದು ಖುಷಿಯ ವಿಚಾರ. ಹೀಗೆ ಯಶಸ್ಸಿನತ್ತ ಮುನ್ನಡೆಯಲಿ ಅಂತ ಸಿಬ್ಬಂದಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿದರು. ಈ ವೇಳೆ ನಿಪ್ಪಾಣಿ ಕೆಎಲ್ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರಾದ ಬಿಬಿ ಪೊಲೀಸ್ ಪಾಟೀಲ್, ಪ್ರಾಚಾರ್ಯರಾದ ಜಿ ಮಹೇಂದ್ರ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶಿವರಾಜ್ ಗೋರ್ಪಡೆ, ಶರಣಪ್ಪ ರಡ್ಡೇರ್, ಸುಭಾನ್ ಸಾಬ ಅರ್ಗಿದ್ದಿ, ಬಿಎಸ್ ಕರಿಗುದುರ್ಗನ್ನವರು ಸೇರಿದಂತೆ ಮಹಾವಿದ್ಯಾಲಯ ಸಿಬ್ಬಂದಿಗಳು ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಏನು 23-24ನೇ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನುವ ವಿಚಾರವನ್ನು ನನ್ನ ಗಮನಕ್ಕೆ ತಂದಾಗ ನಾನು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಅಂತ ಒಂದು ಸಮಾರಂಭದಲ್ಲಿ ನಿಜವಾಗಿಯೂ ನಿಮ್ಮ ಜೊತೆ ಕೆಲವು ಸಮಯವನ್ನು ಕಳೀತಾ ಇದ್ದೇನೆ. ನಿಮ್ಮನ್ನೆಲ್ಲ ಕಂಡು ನನಗೆ ಬಹಳ ಸಂತೋಷ ಇದೆ. ಇದೊಂದು ಬಹಳ ಮಹತ್ವ ಇರತಕ್ಕಂಥ ಕಾರ್ಯಕ್ರಮ. ಒಂದು ಕಡೆ ನೀವೆಲ್ಲ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಈ ಮಹಾವಿದ್ಯಾಲಯವನ್ನ ಅದರ ಮೇಲೆ ವಿಶ್ವಾಸ ಇಟ್ಟು ತಮ್ಮೆಲ್ಲರ ಶೈಕ್ಷಣಿಕ ಜೀವನವನ್ನು ಪ್ರಾರಂಭ ಮಾಡಿದೆ. ಇರ್ತಕ್ಕಂಥ ಒಂದು ವ್ಯವಸ್ಥೆ ನೀವೆಲ್ಲ ಇವತ್ತು ಏನ್ ಮಾಡ್ತಾ ಇದ್ರಿ, ಇವತ್ತು ಇನ್ನೊಂದು ತಿಂಗಳ ಪಕ್ಕದಲ್ಲಿ ನೀವೆಲ್ಲ ಒಳ್ಳೆ ಯಶಸ್ವಿಯಾಗಿ ನಿಮ್ಮ ಪರೀಕ್ಷೆಗಳನ್ನು ಪೂರೈಸಿ ಮತ್ತು ಹೊಸ ಜೀವನವನ್ನು ಮಾಡಲಿಕ್ಕೆ ನೀವೆಲ್ಲ ಹೋಗ್ತಕ್ಕಂಥವು. ಆದರೆ ಇಲ್ಲಿ ಬಂದಾಗ ಈ ಕಾಲೇಜಿನ ಪ್ರಗತಿ ಒಂದು ಸರ್ಕಾರಿ ಕಾಲೇಜ್ ಆಗಿ ಇವತ್ತು ಅದು ಮಾಡಿದ ಸಾಧನೆ, ಅದಕ್ಕೇನು ಶ್ರಮಪಟ್ಟಂತ ಪ್ರಾಚಾರ್ಯ ಆಗಲಿ, ನಮ್ಮೆಲ್ಲ ಬೋಧಕೇತರ ಸಿಬ್ಬಂದಿಯವರಾಗಲಿ, ಅವರೆಲ್ಲರಿಗೆ